ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ದೇವಿ ದೇವರ ಜೊತೆ ತಾನೇ ಇರಬೇಕು. ಎಳ್ಕೊಂಡು ಹೊರಡಿ. ಎಂತ ನೀಚ್ ಮನುಷ್ಯ ಇವನು. ಸಂಜಲಿ, ದೇವ್ರು ಅಂತ ಹೇಳ್ಕೊಂಡು ಜಗದಂಬೆಗೆ ಅವಮಾನ ಮಾಡಬೇಡ. ದುರ್ಗಾ ಎಲ್ಲಿಗೂ ಬರೋದಿಲ್ಲ. ಹಿಂದೆ ಒಂದು ಸಲ ಅವಳ ಸಭಾಸಕ್ಕೆ ಬಂದು ಏನು ಶಿಕ್ಷೆ ಅನುಭವಿಸಿದ್ಯಾ ಅಂತ ಗೊತ್ತು ತಾನೆ? ಇವ್ರಿಗೆಲ್ಲ ಮಾತಾಡೋದಕ್ಕೆ ಯಾಕ್ರೋ ಅವಕಾಶ ಕೊಡ್ತೀರಾ? ಎಳ್ಕೊಂಡು ಹೊರಡಿ ಎಂದೆ. ನೋಡಿ, ನನ್ನ ಮುಟ್ಟಕ್ ಬರ್ಬೇಡಿ, ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈಗಾಗ್ಲೇ ನನ್ನ ಮುಟ್ಟಕ್ ಬಂದು ಸರಿಯಾಗಿ ಅನುಭವಿಸಿದ್ಯಾ. ಈಗ ಮತ್ತೆ ಅದೇ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದೇನ್ ಬೇಕಾದರೂ ಆಗಿ, ಆದರೆ ನಿನ್ನನ್ನಂತೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಅಯ್ಯೋ, ಏನಾಗ್ತದೆ? ಈಗ ತಾನೇ ಆ ಹೂಕುಂಡನ್ನ ಬೀಳ್ಸಿದ್ನಲ್ಲ, ಇದಕ್ಕಿದಂತೆ ನನ್ನ ಶಕ್ತಿಗೆ ಏನಾಯ್ತು? ಏಯ್, ನನ್ನ ಮೈನೇ ಮುಟ್ಟುವಷ್ಟು ಧೈರ್ಯನ ನಿನಗೆ? ನಾನು ಯಾರು ಅಂತ ಗೊತ್ತಾ? ಯಾರು ನೀನು? ಅಯ್ಯೋ, ಇವ್ರು ಗೊತ್ತಿಲ್ವಾ? ಇವರು ಶ್ರೀ ಶ್ರೀ ಅಮೃತೇಶ್ವರ ಗುರುಗಳು, ನಮ್ಮ ದೇವರು. ಗೊತ್ತಾಯ್ತು ತಾನೆ? ದೂರ ಸರಿ, ಇಲ್ಲ ಅಂದ್ರೆ ಧಮ್ಕಿ. ಹಾ, ದೇವರು ಅಂತ ಅನ್ಕೊಂಡಿರೋರು ಯಾರು ಧಮ್ಕಿ ಹಾಕಲ್ಲ. ಮತ್ತೆ ದೇವರ ಹೆಸರು ಹೇಳ್ಕೊಂಡು ಜನರನ್ನ ದೋಚೋ ನಿನ್ನಂತ ನೂರಾರು ಜನಗಳನ್ನ ನೋಡ್ಬಿಟ್ಟಿದ್ದೀನಿ. ನಿನ್ನಂಥವ್ರಿಂದ ನಿಜವಾದ ಗುರುಜಿಗಳಿಗೂ ಕೆಟ್ಟಿದೆ. ಜನರ ಮುಗ್ಧತೆನ ಬಳಸ್ಕೊಂಡು ದುರಾಸೆ ಅನ್ನೋ ನಿನ್ನ ಬೇಳೆನ ಬೇಯಿಸ್ಕೊಳಕ್ ನೋಡ್ತಾ ಇದ್ದೆ. ಏಯ್, ಮುಚ್ಚು ಬಾಯ್. ನಾನು ಶಾಪ ಕೊಟ್ರೆ ನಿನ್ನ ಜೀವನನೇ ನರಕ ಆಗೋಗ್ಬಿಡುತ್ತೆ. ಅಯ್ಯೋ, ಹೌದಾ? ಶಾಪ ಕೊಡ್ತೀಯಾ? ಎಲ್ಲಿ ಶಾಪ ಕೊಡು ನೋಡೋಣ.